ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಚನಾ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ವಾ, ಸೊ ಬ್ಯೂಟಿಷಿಯನ್ನು ಒಂದು ಲುಕ್ನ ಕ್ರಿಯೇಟ್ ಮಾಡಿರೋದು ನಾನು ಅದೇ ರೀತಿ ಆ್ಯಸ್ ಇಟ್ ಈಸ್ ಮಾಡಬೇಕು ಅಂತ. ನಾನು ಮಾಡಿ ತೋರಿಸಿರೋದನ್ನ ಎಸ್ಟರ್ಡೇ ಅದು ನಾನು ಪೋಸ್ಟ್ ಮಾಡಿದ್ದೆ. ಇವತ್ತು ಏನು ಅಂತಂದರೆ, ಸೊ ನಾವೇ ಒಂದು ಮಾಡೆಲ್ನ ಕರ್ಕೊಂಡೋಗಿ ಅವ್ರಿಗೆ ಒಂದು ಪೂರ್ತಿ ಲುಕ್ನ, ಒಂದು ಹೇರ್ ಸ್ಟೈಲಿಂದ ಹಿಡಿದು ಸ್ಯಾರಿ ಡ್ರೆಪ್ಪಿಂಗಿಂದ ಹಿಡಿದು ಫೇಸ್ ಓವರ್ ಆಲ್ ಲುಕ್ನ ಕ್ರಿಯೇಟ್ ಮಾಡಬೇಕು. ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರಾ, ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಬನ್ನಿ ಯಾವ ರೀತಿ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಲಾಸ್ಟ್ ವಿಡಿಯೋದಲ್ಲೇ ನಾನು ಎಲ್ಲ ಫೌಂಡೇಶನ್ನು ಎಲ್ಲ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ತೋರಿಸಿರೋದ್ರಿಂದ ಇದನ್ನು ಸ್ವಲ್ಪ ಫಾಸ್ಟಾಗಿ ತೋರಿಸ್ಬಿಟ್ಟು ಫೈನಲ್ ಲುಕ್ ಹೇಗೆ ಬಂದಿದೆ ಅನ್ನೋದನ್ನು ತೋರಿಸ್ತೀನಿ. ನೋಡೋಣ ಬನ್ನಿ. ಫ್ರೆಂಡ್ಸ್, ಈಗ ನಾನು ಮೇಕಪ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವರು ಬಂದು ನಮ್ಮ ಅತ್ತಿಗೆ, ನಮ್ಮ ಅಣ್ಣ ಅವ್ರ ಮಿಸ್ಸಸ್ಸು. ಸೊ ನಾನು ತುಂಬ ಜನ ನನ್ನ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿದೆ. ಸೊ ಯಾರಾದರೂ ಇದ್ದರೆ ಬನ್ನಿ, ಸೊ ನಾನು ಮಾಡೆಲಾಗಿ ಕರ್ಕೊಂಡು ಹೋಗ್ತೀನಿ, ನಿಮಗೆ ಒಂದು ಬ್ಯೂಟಿಫುಲ್ ಲುಕ್ನ ಕ್ರಿಯೇಟ್ ಮಾಡಿಕೊಡ್ತೀನಿ ಅಂತ. ಎಲ್ಲರೂ ಅಷ್ಟೇ ಎಲ್ಲ ಕೆಲಸಗಳಿಗೆ ಹೋಗೋದ್ರಿಂದ ಒಂದು ಸಂಡೇ ಅಷ್ಟೇ ಸಿಕ್ಕೋದು. ಸೊ ಇವತ್ತಾದರೂ ರೆಸ್ಟ್ ಮಾಡ್ತೀವಿ ಅಂತ ಅಂದರು. ಓಕೆ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅತ್ತಿಗೆನ ಕೇಳಿದೆ. ಪಾಪು ಇದ್ದಾನೆ, ಸೊ ಆದ್ರೂ ಕೂಡ ಬರ್ತೀನಿ ಅಂತ ಬಂದರು. ಸೊ ಬ್ಯೂಟಿಫುಲ್ಲಾಗಿ, ಎಷ್ಟೊಂದು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ರು ಅಂತಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಅದಕ್ಕೆ ನಾನು ಇದನ್ನ ಯಾವ ರೀತಿ ಕಾಣಿಸ್ತಾ ಇದ್ರು ಅನ್ನೋದನ್ನು ಫೈನಲ್ ಎಂಡಿಂಗ್ವರೆಗೂ ವಿಡಿಯೋನ ನೋಡಿ. ಸೊ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಸೊ ಮ್ಯೂಸಿಕ್ ಜೊತೆನೇ ನೀವು ವಿಡಿಯೋನ ನೋಡಿ. ಇವರು ಬಂದು ನಮ್ಮ ಮೇಡಮು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಕೈ ಹಿಡಿದು ಇದೇ ರೀತಿ ಮಾಡಬೇಕು ಅಂತೇಳ್ಬಿಟ್ಟು ಎಕ್ಸ್ಪ್ಲೈನ್ ಕೊಟ್ಟು ಹೇಳ್ಕೊಡ್ತಾರೆ. ತುಂಬ ಬೇಗನೆ ಕಲಿಬೋದು. ನಾನು ಅಟ್ಲೀಸ್ಟ್ ನಾನು ಡೈಲಿ ಹೋಗಲ್ಲ, ಸಂಡೇ ಮಾತ್ರ ಹೋದ್ರೂ ಕೂಡ ತುಂಬ ಚೆನ್ನಾಗಿ, ಅಂದರೆ ಒಂದು ಲೆವೆಲ್ಗೆ ಕಲ್ತ್ಕೊಂಡಿದ್ದೀನಿ ಅಂತ ಅಂದರೆ ಸೊ ಆ ಕ್ರೆಡಿಟ್ ಎಲ್ಲನೂ ಕೂಡ ನಮ್ಮ ಮೇಡಮ್ ಅವ್ರಿಗೇ ಸೇರುತ್ತೆ. ಅಷ್ಟೊಂದು ಚೆನ್ನಾಗಿ ಹೇಳ್ಕೊಡ್ತಾರೆ. ಈಗ ನೋಡಿ, ಐ ಮೇಕಪ್ ಎಲ್ಲ ಆದಮೇಲೆ ಸ್ವಲ್ಪ ಅಲ್ಲಿ ಸ್ಪೇಸ್ ಇರುತ್ತಲ್ವ, ಅಲ್ಲಿ ಹೈಲೈಟರ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ತುಂಬ ಚೆನ್ನಾಗಿ ಕಾಣಿಸೋ ಥರ ಮಾಡ್ಕೊತಾ ಇದ್ದೀನಿ. ಮತ್ತು ಹೇರ್ ಸ್ಟೈಲ್ ಎಲ್ಲ ಮಾಡಿ ಇಟ್ಟಿದ್ದೀನಿ. ಮತ್ತು ಸ್ಯಾರಿ ಡ್ರೆಪ್ಪಿಂಗ್ ಹಾಕ್ಬಿಟ್ಟು ಫೈನಲ್ ಲುಕ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಹೇಗಿರುತ್ತೆ ಅಂತ ಫೈನಲ್ವರೆಗೂ ವಿಡಿಯೋನ ಸ್ಕಿಪ್ ಮಾಡ್ದಿರ ಕೊನೆಯವರೆಗೂ ನೋಡಿ. ಇನ್ನೇನು ಮೇಕಪ್ ಎಲ್ಲ ಮುಗೀತು. ಫೈನಲಾಗಿ ಇಲ್ಲಿ ಫ್ರಂಟಲ್ಲಿ ಬಿಟ್ಟಿದ್ದಂತಹ ಸ್ವಲ್ಪ ಹೇರನ್ನು ಕರ್ಲ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ತುಂಬ ಗ್ಲಾಸಿ ಲುಕ್ ಬರ್ತಾಯಿತ್ತು. ಇನ್ನು ಹೆಣ್ಮಕ್ಳು ರೆಡಿ ಆದರೆ ಹೇಳಬೇಕಾ. ಸೊ ನಮ್ಗೆ ಇಷ್ಟ ಬಂದಷ್ಟು ವೀಡಿಯೋಸು, ಫೋಟೋಸು ಎಲ್ಲನೂ ಕೂಡ ತಗೊತಾ ಇದ್ದೀರಿ. ಹಾಗೆ ಫೈನಲಾಗಿ ನಾನಿಲ್ಲಿ ಟಚಪ್ ಕೊಡ್ತಾಯಿದ್ದೆ, ಫೋಟೋಸ್ ತೆಗಿತಾಯಿದ್ರು. ಅದಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ಲು. ಐ ಮೇಕಪ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಮ್ಮ ಮೇಡಮ್ ಹೇಳ್ತಾಯಿದ್ರು, ನೆಕ್ಸ್ಟ್ ಮದುವೆ ಹೆಣ್ಣಿಗೆ ಮೇಕಪ್ ಇದೆ ಅಲ್ವಾ, ಐ ಮೇಕಪ್ ಇದೇ ಥರ ಇರಬೇಕು. ಲಾಸ್ಟ್ ಟೈಮ್ ಮಾಡೋದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಲುಕ್ಕು ಅಷ್ಟೇ ತುಂಬ ಗ್ಲಾಸಿ ಲುಕ್ ಬಂದಿದೆ.
ಇದೇ ರೀತಿ ಬರಬೇಕು ಅಂತ ಹೇಳಿದ್ರು. ಈಗ ನೋಡಿ ನಿಮಗೆ ನೀಟಾಗಿ ತೋರಿಸ್ತಾ ಇದ್ದೀನಿ. ಹೇಗಿದೆ ಅಂತ ನನಗೆ ಖಂಡಿತ ನೀವು ಕಮೆಂಟ್ ಮಾಡಿ ತಿಳಿಸಿ. ಹೇರ್ ಸ್ಟೈಲ್ ಚೆನ್ನಾಗಿದೆಯಾ, ಮತ್ತು ಐ ಮೇಕಪ್ಪು, ಫೇಸ್ ಮೇಕಪ್ಪು ಎಲ್ಲ ಯಾವ್ದು ಚೆನ್ನಾಗಿದೆ ಅಂತ ನನಗೆ ಖಂಡಿತವಾಗ್ಲೂ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಸೊ ಈ ಕೆಲವೊಂದು ಪಿಕ್ಸ್ನ ತೊಗೊಂಡಿದ್ವಿ, ಆ ಪಿಕ್ಸ್ನೂ ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಒಂದೊಂದು ಡಿಫ್ರೆಂಟಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ವಿಡಿಯೋ ನಾನು ಮದುವೆ ಹೆಣ್ಣಿಗೆ ಹೇಗೆ ಮಾಡಿದೆ ಅನ್ನೋದನ್ನು ಹಾಕ್ತೀನಿ. ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ವಾ, ಹೇಗಿತ್ತು ನಾನು ಕ್ರಿಯೇಟ್ ಮಾಡಿದಂತಹ ಲುಕ್ಕು ಅನ್ನೋದನ್ನು ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟು ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.